ಅದ್ರ ಜೊತೆಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಪ್ರಕರಣ ಆಗಿದೆ. ಸುಮಾರು ಅವರು ಏನು ಸ್ಟೈಪಂಡ್ರಿ ಕೊಡ್ತಾರಲ್ಲ MBBS ಆದಮೇಲೆ ಮುಂದಿನವ್ರಿಗೆ, ಅವರಿಗೆ ಮೊದಲೇ ವರ್ಷ 45,000, ಎರಡನೇ ವರ್ಷ 50, ಮೂರನೇ ವರ್ಷ 55,000. ಇದನ್ನು ಅವರೇ ತಕ್ಕೊಂಡು ಕಾಂಗ್ರೆಸ್ಸಿನ ಒಬ್ಬ ನಮ್ಮ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಅತ್ಯಂತ ಕಾಸ ಮನುಷ್ಯ, ಸುಮಾರು 100 ಕೋಟಿ ರೂಪಾಯಿ ಹಗರಣ ಆಗಿದೆ. ಅವ್ರು ಮಾರ್ಚ್ನಲ್ಲಿ ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾರೆ. ಆದರೆ ಇನ್ನೂವರೆಗೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ಸ್ಟೈಪಂಡ್ ಕನಿಷ್ಠ 300 ಏನು ಡಾಕ್ಟರ್ಸ್ಗಳು ಸುಮಾರು 70ರಿಂದ 80 ಕೋಟಿ ರೂಪಾಯಿ ಹಗರಣ ಆಗಿದೆ. ಇವತ್ತು ನಾನು ಕೇಳ್ತೀನಿ ಕಲಬುರಗಿ ಲೋಕಸಭಾ ಅಭ್ಯರ್ಥಿಗಳಿಗೆ, ನಿಮ್ಮ ಒಂದು ಅಧಿಕಾರವನ್ನು ಉಪಯೋಗ ಮಾಡಿ ಆ ಜನರಿಗೆ ಆ ಹುದ್ದೆ ಏನು ನಮ್ಮ MBBSನಿಂದ ಮಾಸ್ಟರ್ ಡಿಗ್ರಿಯನ್ನು ಹೋಗೋರಿಗೆ ನಾವು ಸ್ಟೈಪಂಡ್ರಿಯನ್ನು 8 to 10,000 ಅವ್ರ ಅಕೌಂಟ್ನಾಗ ಅಲ್ಲೇ ಬಿಟ್ಟು ಅವ್ರ ಕಡೆಯಿಂದ ಸೆಲ್ಫ್ ಅಕೌಂಟ್ ತೊಗೊಂಡು ಸೆಲ್ಫ್ ಚೆಕ್ ತೊಗೊಂಡು ಇವತ್ತು ಹಣ ತಗೊಂಡಾರೆ. ಇದನ್ನು ಯಾಕೆ ನೀವು ಇನ್ನೂ ತನಕ ಎನ್ಕ್ವೈರಿ ಮಾಡಲಾಗಿಲ್ಲ? ಇದನ್ನು ನೀವು ಕಾಂಗ್ರೆಸ್ನವ್ರ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಿರಲ್ಲ, ನೀವು ಇದನ್ನು ಎನ್ಕ್ವೈರಿ ಮಾಡಿರಿ. ಯಾರು ತಪ್ಪಿದಸ್ತರದ ಅವ್ರ ಮೇಲೆ ಕ್ರಮ ತಗೋರಿ ಅಂತ ನಾನು ಆಗ್ರಹ ಮಾಡ್ತೀನಿ. ನಿನ್ನೆ ಮೋದಿಯವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಚಂಬು ಪ್ರದರ್ಶನ ಮಾಡಿರುವಂಥದ್ದು ಕಾಂಗ್ರೆಸ್ ಮತ್ತೊಂದು ಕಡೆ BJP ಚಂಬು ಕೊಟ್ಟಿದೆ ಅನ್ನೋದು ದೊಡ್ಡ ಮಟ್ಟದ ಚಂಬು ಚರ್ಚೆ ಆಗ್ತಾ ಇರೋದು. ನೋಡಿರಿ, ಚಂಬು ಕೊಟ್ಟವರು ಕಾಂಗ್ರೆಸ್ನವ್ರು. ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವ್ರು ಯಾರು? ಕಾಂಗ್ರೆಸ್ ಬೆಂಬಲಿತ. ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು? ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿಗೆ ತಂದಿದ್ರಲ್ಲ ಕಾಂಗ್ರೆಸ್ನವರೆಲ್ಲ. 50 ವರ್ಷ ಆಡಳಿತ ಮಾಡಿದವ್ರು. ಏನು BJP ಅವರು ಆಡಳಿತ ಮಾಡಿದ್ರಾ? ಈ 10 ವರ್ಷದಲ್ಲಿ ನಮ್ಮದು ಲೆಕ್ಕಕ್ಕೆ ಇದಿಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ. ಈಗ ನಾವು ಇಂಗ್ಲೆಂಡನ್ನು 6ನೇ ನಂಬರ್ಗೆ ಒತ್ತಿ ಇವತ್ತು 5ನೇ ನಂಬರ್ನಾಗ ಭಾರತ ಬದ್ದದು. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಇನ್ನೊಂದು ಅವಧಿ ಕೊಡ್ರಿ, 3ನೇ ನಂಬರ್ಗೆ ವರ್ಲ್ಡ್ದ ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಭಾರತ 3ನೇ ಆರ್ಥಿಕ ಶಕ್ತಿ ಆಗ್ತದೆ. ಒಂದರ ನಿಮಗೆ ತಾಕತ್ತಿದೆ ಕಾಂಗ್ರೆಸ್ನವ್ರು. ನೀವು ಚಂಬು ಬಗ್ಗೆ ಹೇಳ್ತೀರಿ. ಪ್ರಧಾನಮಂತ್ರಿ ಮೋದಿಯವ್ರ ಮೇಲೆ, ಕೇಂದ್ರ ಸರ್ಕಾರದ ನಮ್ಮ MPಗಳ ಮೇಲೆ, ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ಒಂದರ ನಿಮ್ಮ ಭ್ರಷ್ಟಾಚಾರ ಆರೋಪ ಮಾಡುವಂಥ ತಾಕತ್ತು ದಮ್ಮಿದೆಯಾ DK ಶಿವಕುಮಾರ್ ಅವರೇ? ನಮ್ಮ ಸರ್ಕಾರ ಬಂದ ಮೇಲೆ ನಾವು ಚಂಬು ಕೊಟ್ಟಿಲ್ಲ, ಪೂರ್ಣ ತುಂಬಿದಂಥ ಏನು ಎಲ್ಲ ದ್ರವ್ಯ ತುಂಬಿದಂಥ ಕಲಶವನ್ನು, ಅಮೃತ ಕಲಶವನ್ನು ನಾವು ಭಾರತಕ್ಕೆ ಕೊಟ್ಟಿದ್ದೀವಿ. ಅದು ನರೇಂದ್ರ ಮೋದಿಯವ್ರ ಸಾಧನೆ. ನೀವು ನೋಡಿರಿ, ಮೊನ್ನೆ ನಿಮ್ಗೆ ಹೇಳ್ತೀನಿ, ನಮ್ಮ ಪ್ರಧಾನಮಂತ್ರಿಗಳು ಡಿಕ್ಲೇರ್ ಮಾಡ್ಕೊಂಡ್ರ 14 ವರ್ಷ ಗುಜರಾತದ ಮುಖ್ಯಮಂತ್ರಿ, 10 ವರ್ಷ ಭಾರತದ ಪ್ರಧಾನಮಂತ್ರಿ. ಅವರ ಅಸೆಟ್ ಎಷ್ಟಿದೆ? 2,30,00,000. ಈ DK ಶಿವಕುಮಾರ್ ಅಣ್ಣ ತಮ್ಮದು ಕೂಡಿ ಎಷ್ಟಿದೆ? ಅಧಿಕೃತವಾಗಿ ಆನ್ ರೆಕಾರ್ಡ್ 2,000 ಕೋಟಿ ರೂಪಾಯಿ ಇದೆ. ಎಲ್ಲಿದು ಬತ್ತು 2,000 ಕೋಟಿ ಇವ್ರಿಗೆ? ಇವ್ರು ಎಲ್ಲಿ ಯಾರು ರಾಮಚಂದ್ರ ಕೋತ್ವಾಲ್ ರಾಮಚಂದ್ರ ಬಳಿ ಸಿಗರೇಟ್ ತಂದು ಕೊಡೋರು, ಚಾಕ್ ತಂದು ಕೊಡೋವಂಥವ್ರ ಬಳಿ 2,000 ಕೋಟಿ ಹೆಂಗೆ ಬಂತು? ಈ ದೇಶದಲ್ಲಿ 24 ವರ್ಷ ಅತ್ಯಂತ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ಪ್ರಧಾನಮಂತ್ರಿ ಆಸ್ತಿ 2,30,00,000. ನೀವು ಚಂಬು ಜನರು ಕೊಟ್ಟಿರೋ, ಚಂಬು ನಾವು ಕೊಟ್ಟಿವಿ, ಇದು ಜನ ತೀರ್ಮಾನ ಮಾಡ್ತಾರೆ. ಸರ್, ಅವ್ರು ಏನಂದ್ರೆ ದೇಶಕ್ಕೆ ಕೊಟ್ಟಿದ್ದಾರೆ, ಆದರೆ ನಮ್ಮ ರಾಜ್ಯಕ್ಕೆ ಏನು ಕೊಟ್ಟರು ಅಂತ 2,30,000 ಕೋಟಿ ರೂಪಾಯಿ ನಮ್ಮ ಕೇಂದ್ರದ ಸರ್ಕಾರ ಕೊಟ್ಟಿದೆ. ಅವ್ರ ಸರ್ಕಾರ ಇದ್ದಾಗ 25,000 ಕೋಟಿ ಕೊಟ್ಟಿದೆ. ನಮ್ಮ ಸರ್ಕಾರ 10 ವರ್ಷದಲ್ಲಿ 2,30,000 ರೂಪಾಯಿ. ಅದು GSTಯಲ್ಲಿ ಏನು ಪಾಲು ಬರಬೇಕಾಯ್ತು GST ಪಾಲು ಕೊಟ್ಟಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಗ್ಯಾಸ್ ಸಬ್ಸಿಡಿ ಇರ್ಬೋದು, ಜನ್ಧನ್ ನಮ್ಮ ಇದರಲ್ಲಿ 6,000 ರೂಪಾಯಿ ರೈತರು ಕೊಟ್ಟಂಥದ್ದು ಇರ್ಬೋದು, ಆಯುಷ್ಮಾನ್ ಭಾರತ ಇರ್ಬೋದು. ಏನು ಕರ್ನಾಟಕ ಬಿಟ್ಟು ಕೊಟ್ಟಾರೆ? 2,30,000 ಅಂದ್ರೆ 8 ಪಟ್ಟು ಆಯ್ತು ನೋಡಿರಿ. 25,000 ಕೋಟಿಯಲ್ಲಿ 2,30,000 ಕೋಟಿಯಲ್ಲಿ ಯಾವುದೇ ಒಂದು ರೂಪಾಯಿ ಸಹಿತ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕದ ಪಾಲನ್ನು, ಇದು ಒಂದು ಮನೆ ಇದ್ದಂಗೆ. ಭಾರತ ಅಂದ್ರೆ ಒಂದು ಮನೆ. ಯಾರು ಕಷ್ಟದಾಗಿದ್ದಾರೆ ಅವ್ರನ್ನೂ ನಾವು ಒಂದು ಮನೆಯಾಗ 4-5 ಮಂದಿ ಅಂತಂದ್ರೆ ಇರ್ತಾರೆ. ಒಬ್ಬವ ಸ್ವಲ್ಪ ಶಾಣೆ ಇರೋದಿಲ್ಲ, ಅವನಿಗೂ ಸ್ವಲ್ಪ ಹೆಚ್ಚು ಸ್ಕೋಪ್ ಕೊಟ್ಟು ತಂದೆ ಎಲ್ಲರನ್ನೂ ಸಮಾನವಾಗಿ ನೋಡ್ಕೋಬೇಕಾಗ್ತದೆ. ಯಾವ ಹಿಂದುಳಿದ ರಾಜ್ಯ ಅದಾವೋ ಅವ್ರನ್ನೂ ಸಮಾಧಾನ ಮಾಡಬೇಕು. ಯಾವ ರಾಜ್ಯದಿಂದ ಹೆಚ್ಚು GST ಬಂದೈತೆ ಅವ್ರಿಗೇನು ಪಾಲು ಬರಬೇಕಾಗೈತಿ ಅದು 100ಕ್ಕೆ 100 ಕೊಡುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಹಕ್ಕು, ನಮ್ಮ ಕರ, ನಮ್ಮ ಹಕ್ಕು ಅಂತೇನೋ ದಿಲ್ಲಿಯೊಳಗೆ ಕೂತಿದ್ರು. ನಾನೇ ಮೊನ್ನೆ ವಿಧಾನಸಭೆಯೊಳಗೆ ಕೇಳಿದೆ, ಹೌದಪ್ಪ ಕರ್ನಾಟಕದ ನಮ್ಮ ಹಕ್ಕು ನಮ್ಗೆ ಕೊಟ್ಟಲತ್ತೀರಿ. ಇಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳು ನಾವು ಇವತ್ತು 100 ಕೋಟಿ ರೂಪಾಯಿ ನಾವು
ನಮ್ಮ ಭಕ್ತರು ದೇವಸ್ಥಾನಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಮುಖಾಂತರ ಸರ್ಕಾರಕ್ಕೆ ಹೋಗ್ತದೆ. ಆ ಹಣ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಖರ್ಚು ಮಾಡಬೇಕಲ್ಲ. ಅದನ್ನು ಬಿಟ್ಟು ನೀವು ವಕಫಕ್ಕೆ 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ತೀನಿ, 10,000 ಕೋಟಿ ಕೊಡ್ತೀನಿ ಅಲ್ಪ, ಯಾರು ಅಪ್ಪನ ಕೊಡ್ತಾರೆ ಸಿದ್ದರಾಮಯ್ಯ? ಎಲ್ಲರನ್ನೂ ಸಮಾನಾಗಿ ನೋಡ್ಬೇಕಲ್ಲ. ದಲಿತರು ಇವತ್ತು SC/ST ಜನಾಂಗದ್ದು 11,000 ಕೋಟಿ ರೂಪಾಯಿ ನೀವು ಡೈವರ್ಟ್ ಮಾಡಿದ್ದೀರಿ. 11,000 ಕೋಟಿ ಇದ್ರದ್ದು SCP TSPದು ಏನು ಖರ್ಚು ಮಾಡಬೇಕಾಗಿತ್ತು, ಅದೇ ಮಹದೇವಪ್ಪನೇ ಇದ್ದರು ಸೋಷಿಯಲ್ ಡೆವಲಪ್ಮೆಂಟ್. ನಾ ಕೇಳಿದೆ ಮಹದೇವಪ್ಪ ಡೈರೆಕ್ಟ್ ಇಲ್ಲಿ ಸಿದ್ದರಾಮಯ್ಯ ಕೂತಿದ್ರು, ಹಿಂಗೆ ಮಹದೇವಪ್ಪ ಕೂತಿದ್ದು ಕೇಳಿದೆ, ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ರಿ, ಅಂಬೇಡ್ಕರ್ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ, 11,000 ಕೋಟಿ ರೂಪಾಯಿ SC/ST ಜನಾಂಗದ ಅಭಿವೃದ್ಧಿಗಿದ್ದಂಥ ಹಣ ನೀವು ಇವತ್ತು ಈ ಅನ್ನಭಾಗ್ಯ ಏನೋ ಅದು ಯಾವುದೋ ಬಸ್ಸಿಂದು ಕರೆಂಟ್ ಭಾಗ್ಯ ಅಂತ ಹೇಳಿ ಕೊಟ್ಟಿದ್ದೀವಿ. ಹೌದು ರೀ ನಾಡ್ರಿ ಅಂತ ಅಟೋಗೆ ಸಿದ್ದರಾಮಯ್ಯ ನೋಡ್ಕೊಂಡು ಇಲ್ಲಿ ಇಲ್ಲ ತಂದು. ಅಂದರೆ ಇವರಿಗೆ ಆತ್ಮಸಾಕ್ಷಿ ಇಲ್ಲ. ದಲಿತರಿಗೆ ಅನ್ಯಾಯ ಆದಾಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಣ ತೊಗೊಂಡಾಗೂ ಇದೇ SC ಮಾದೇವಪ್ಪ ದೊಡ್ಡ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ. ಅವ್ನು ಪ್ರತಿಭಟನೆ ಮಾಡಬೇಕಾಗಿತ್ತು, ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ನಮ್ಮ ದಲಿತರಿಗೆ ಸಿಗಬೇಕಾದಂಥ ಏನು ಹಣ ಇದೆ ಇವತ್ತು ನೀವು ಗ್ಯಾರಂಟಿಗೆ ಮತ್ತೊಂದು ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಡ್ರಿ. ಮತ್ತೊಂದು ಕಡೆ ನೀವು ಇವತ್ತು ಎಲ್ಲ ಟ್ಯಾಕ್ಸ್ ಸೇರಿಸಿರಿ. 10 ರೂಪಾಯಿ ಆಗುವಂಥ ಬಾಂಡ್ ಇವತ್ತು 100 ರೂಪಾಯಿ ಮಾಡಿರಿ. 100 ರೂಪಾಯಿ ಇದ್ದಂಥ ಬಾಂಡ್ 500 ರೂಪಾಯಿ ಐತೆ. ಒಂದು ಮರಣ ಉತ್ತಾರಕ್ಕೆ ಸಹಿತ ನೀವು ಏನು ಒಂದು ಉತ್ತಾರಕ್ಕೆ ಸಹಿತ ಹಣ ನೀವು ಹೆಚ್ಚಬಾರ್ದ್ರಿ. ಬೀರು ಬ್ರ್ಯಾಂಡಿ ದಾರು ಎಲ್ಲದನ್ನು ಟ್ಯಾಕ್ಸ್ ಹೆಚ್ಚು ಮಾಡಿರಿ. ಆದರೆ ಇವತ್ತು ದಲಿತರಿಗೆ ಸಿಗಬೇಕಾದಂಥದ್ದು ಇದಕ್ಕೆ ಯಾಕೆ ಖರ್ಗೆ ಅವ್ರು ಮಾತಾಡೋದಿಲ್ಲ? ಹೇಳೋರು ದಾಖಲೆ ಕೊಡಲಿ. 11,000 ಕೋಟಿ ರೂಪಾಯಿ ಪ್ರಿಯಾಂಕಾ ಖರ್ಗೆ ಅವರು ಬಹಿರಂಗ ಪಡಿಸಲಿ, ನಾವು ತೊಗೊಂಡಿಲ್ಲ ಅಂತ ಹೇಳಿ ತೋರಿಸಲಿ. ನಾನು ತೋರಿಸ್ತೀನಿ 11,000 ಕೋಟಿ ಹೆಂಗೆ ಡೈವರ್ಟ್ ಆಗೈತೆ. ಲೋಕಸಭಾ ಚುನಾವಣೆ ನಂತರ ಅಂದ್ರೆ ಈ ಕೆಲವು ಚರ್ಚೆ ಆಗ್ತಾ ಇದೆ, ಅಂದ್ರೆ ಈ ಸರ್ಕಾರದ ಆಯುಷ್ಯ ಏನಾಗ್ಬೋದು ನಿಮ್ಮ ಪ್ರಕಾರ? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.